ಅಂದರೆ ನಮ್ಮ ವ್ಯಕ್ತಿತ್ವ ಹೇಗಿರಬೇಕು ಅಂದರೆ, ನಮ್ಮ ಬಗ್ಗೆ ಬೇರೆಯವ್ರು ಹೋಗಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡೋಕೆ, ಇವರು ಒಳ್ಳೇದಾಗ್ಲಪ್ಪ, 100 ವರ್ಷ ಬಾಳಿ ಬದುಕಲಿ ಅಂತ. ಇದು ಒಂದು ಆದರ್ಶ, ಬೇರೆಯವ್ರ ಜೊತೆ ಹೇಗಿರಬೇಕು ಅಂತ. ಇನ್ನೊಂದು ಸಂದರ್ಭ ಹೇಳ್ತೀನಿ. ಕಾಡಿಗೆ ಹೋಗಬೇಕು. ಸುಮಂತ್ರನಿಗೆ ದಶರಥ ಹೇಳ್ದ, ನೋಡಪ್ಪ ಸುಮಂತ್ರ, ರಾಮನ್ ಬಿಟ್ಟು ಬಾ, ತಂದೆಗೆ ಮಗನನ್ನು ಕಾಡಿಗೆ ಕಳಿಸ್ಕೊಡ್ಬೇಕು. ಈಗಿನ ಕಾಲದಲ್ಲಿ ಗುರುಕುಲಕ್ಕೆ ಕಳಿಸಿ ಅಂದರೆ ಮಕ್ಕಳನ್ನು ಅದೇನು ಹಾಸ್ಟೆಲ್ಗೆ ಕಳಿಸೋದು, ಮತ್ತು ಮನೆಗೆ ಬರ್ತಾನೆ ಇರ್ತಾರೆ. ಅದಕ್ಕೆ ಹೆದರ್ಕೊಳ್ತಾರೆ ಜನ. ಕಾಡಿಗೆ ಕಳಿಸೋದು ಅಂದರೆ ಏನಪ್ಪ ನನ್ನ ರಾಮನ ಕಥೆ, ಬರೀ ರಾಮ ಅಷ್ಟೇ ಅಲ್ಲ, ಸೀತೆ, ಸೊಸೆ, ಜೊತೆಗೆ ಇನ್ನೊಬ್ಬ ಮಗ ಬೇರೆ, ಎಷ್ಟು ದುಃಖ. ಆದರೂ ಕಳಿಸ್ದ. ರಥವನ್ನು ಏರಿ ಸೀದಾ ಕರ್ಕೊಂಡು ಬಂದ ರಾಮನನ್ನು. ಇದು ಯಾರಿಗೂ ಮನಸ್ಸಿಲ್ಲ. ಆಗ್ತಾನೆ ಒಬ್ಬ ಸ್ತ್ರೀಗೆ ಮಗು ಹುಟ್ಟಿದೆ. ಮಗುನ ಬಿಟ್ಟು ಓಡಿ ಬರ್ತಾ ಇದ್ದಾಳೆ ಅವಳು, ಬೇಡ ಅಂತ. ಯಾಕೆ ರಾಮ ಹೊರಟುಬಿಟ್ಟಿದ್ದಾನೆ ಇನ್ನೇನು ಅಂತ. ಅಂಥ ಒಂದು ಸದ್ಭಾವನೆ. ಸರಿ, ರಾಮ ಬಂದ. ಕೆಲವರು ವಯಸ್ಸಾದವ್ರು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ನೋಡ್ತಾರೆ, ಕಾಲು ಅದು ಬೇಸಿಗೆ ತುಂಬ ಆ ಕಾಲದಲ್ಲಿ, ಬಿಸಿ ಬಿಸಿ, ಕಾಲಿಗೆ ತಾಪ. ಆ ಬೇಸಿಗೆಗೆ ಏನಾಗ್ಬಿಟ್ಟಿದೆ ಆ ಕಾಲಿನ ಗತಿ ಅಂದರೆ ಅಷ್ಟು ಎಲ್ಲ ತಾಪ ಆಗಿಬಿಟ್ಟಿದೆ. ಅದಕ್ಕೆ ರಾಮ ನೋಡ್ತಾನೆ, ಕಣ್ಣೀರಿಡ್ತಾ ಇದ್ದಾನೆ ರಾಮ. ಅಯ್ಯೋ, ನಾನು ರಥದ ಮೇಲೆ ಕೂತ್ಕೊಂಡು ಬರೋದೆ, ಇವರೆಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ರಥದಿಂದ ಕೆಳಕ್ಕೆ ಇಳಿತಾನೆ. ಕಣ್ಣೀರು ಹಾಕ್ಬಿಡ್ತಾರೆ ಎಲ್ಲರೂ, ಹಿಂದಿನವರೆಲ್ಲ, ಅಲ್ಲೆಲ್ಲ ಮುದುಕರು ಮುದುಕಿಯರು ಎಲ್ಲರೂ ಕೂಡ. ಎಂಥ ಸದ್ಗುಣ, ಇವನನ್ನು ನಾವು ಬಿಡ್ತಾ ಇದೀವಲ್ಲ ಅಂತ.